ಸ್ವಾಗತ. ನಾನು ಸಂತೋಷಿ ಸರ್ದೋಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷಿ ಯೋಜನೆಯ ಯಶಸ್ವಿಯ ಎಲ್ಲ ಇಲಾಖೆಗಳ ಸಂಘಟಿತ ಪ್ರಯತ್ನ ಅವಶ್ಯ. ಈಶ್ವರ್ ಕುಮಾರ್ ಕಾಂದು. ಭೋವಿ ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಕಡಿತ ವಿರೋಧಿಸಿ ಆಗಸ್ಟ್ 8ರಂದು ಬೃಹತ್ ಪಾದಯಾತ್ರೆ. ನಾಗರಾಜ್. ದೇವದುರ್ಗದಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಸಚಿವ ದರ್ಶನಾಪುರ್. ಹನುಮಂತ ಬಂಗಿ ಆರೋಪ. ಬಿಜೆಪಿ ಯುವ ಮುಖಂಡ ಸನ್ನಿ ರೋನಾಲ್ಡ್ ಜನ್ಮದಿನ. ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ. ವಾಸವಿ ಕ್ಲಬ್ನಿಂದ ನರಸಿಂಹ ಅವತಾರ ಚಿತ್ರ ಮಕ್ಕಳಿಗೆ ವೀಕ್ಷಣೆಗೆ ವ್ಯವಸ್ಥೆ. ಮನ್ಸಲಾಪುರ ಕ್ರಾಸ್ ಬಳಿ ಕಾರ್ ಪಲ್ಟಿ. ಕುಂದಾಪುರ ಮೂಲದ ಮಹಿಳೆ ಸಾವು, 5 ಜನರಿಗೆ ಗಾಯ. ವಾರ್ತೆಗಳ ವಿವರ. ನೀತಿ ಆಯೋಗದಡಿ ಮಹತ್ವಾಕಾಂಕ್ಷಿ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಹೆಚ್ಚಿನ ಪ್ರಗತಿ ಕಂಡಿದ್ದು, ರಾಷ್ಟ್ರ ಮಟ್ಟದಲ್ಲಿ 6 ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಪ್ರಗತಿ ಕಾಣಲು ಕಾರ್ಯಪ್ರವೃತ್ತರಾಗಿ ಒಗ್ಗೂಡಿ ಕೆಲಸ ಮಾಡಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಮಹತ್ವಾಕಾಂಕ್ಷೆ ತಾಲೂಕು ಯೋಜನೆ ಮತ್ತು ಮಹತ್ವಾಕಾಂಕ್ಷೆ ಜಿಲ್ಲೆ ಯೋಜನೆ ಸಂಪೂರ್ಣತಾ ಅಭಿಯಾನ ಸಮ್ಮಾನ ಸಮಾರೋಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಯಚೂರು ಜಿಲ್ಲೆಯ ನೀತಿ ಆಯೋಗ ಮಹತ್ವಾಕಾಂಕ್ಷೆ ಜಿಲ್ಲೆಯಾಗಿದ್ದು, ಜಿಲ್ಲೆಯಲ್ಲಿ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ಕೃಷಿ ಸೇರಿದಂತೆ 6 ವಿಭಾಗದಲ್ಲಿ ಜಿಲ್ಲೆಯ ಮತ್ತು ಮಹತ್ವಾಕಾಂಕ್ಷೆ ತಾಲೂಕುಗಳ ಪ್ರಗತಿಯಲ್ಲಿ 100% ಪ್ರಗತಿ ಸಾಧಿಸಿದೆ. ಜೊತೆಗೆ ಎಲ್ಲ ವಿಭಾಗ ಸೇರಿ 10 ಕೋಟಿ ಬಹುಮಾನ ಘೋಷಣೆ ಮಾಡಿದೆ ಎಂದರು. 6 ವಿಭಾಗದಲ್ಲಿ ಹೆಚ್ಚಿನ ಪ್ರಗತಿ ಕಂಡರೂ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಿದೆ. ಪತ್ರಿಕೆಯಲ್ಲಿ ಮಾತ್ರ 100% ಪ್ರಗತಿಯ ಬಗ್ಗೆ ಮಾಹಿತಿ ತೋರಿಸಿದೆ. ಇನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕಿದೆ. ಜಿಲ್ಲೆಯಲ್ಲಿ ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳ ಸಂಖ್ಯೆ ಹೆಚ್ಚಿದೆ. ಅನಿಮಿ ಪ್ರಕರಣಗಳಿವೆ. ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು. ಅದೇ ರೀತಿಯಾಗಿ ಮಸ್ತಿ ತಾಲೂಕ್ ಪಂಚಾಯತಿ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಅಮರೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಿ ನೀತಿ ಆಯೋಗದ ಮೆಡಲ್ ಹಾಗೂ ಪ್ರಶಂಸನಾ ಪತ್ರವನ್ನು ಸ್ವೀಕರಿಸಿ ತಿಳಿಸಿಕೊಟ್ಟಿದ್ದಾರೆ. ಈಗ ಆರೋಗ್ಯ ವಿಭಾಗ ಡಾಕ್ಟರ್ ಮಲ್ಲಿಕಾರ್ಜುನ್ ಬಲ್ಲಟ್ಗಿ. ಮಹತ್ವಾಕಾಂಕ್ಷಿ ಬ್ಲಾಕ್ ಪ್ರೋಗ್ರಾಮ್ ಕಳೆದ ಸುಮಾರು ವರ್ಷದಿಂದ ನಡೀತಾ ಇದೆ. 2018ರಿಂದ ಮಹತ್ವಾಕಾಂಕ್ಷಿ ಜಿಲ್ಲಾ ಪ್ರೋಗ್ರಾಮ್ ಹಾಗೂ 2023 ಇಂದ ಮಹತ್ವಾಕಾಂಕ್ಷಿ ಬ್ಲಾಕ್ ಪ್ರೋಗ್ರಾಮ್ ಕೂಡ ಆರಂಭವಾಗಿದೆ. ನಾನು ಈ ಜಿಲ್ಲೆಗಿಂತ ಮುಂಚೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯ ಕಾರ್ಯಾಧಿಕಾರಿಯಾಗಿ ಕೆಲಸ ಮಾಡಿದ್ದೇವೆ. ಅವಾಗ ಸೆಪ್ಟೆಂಬರ್ 2023ಗೆ ನೀತಿ ಆಯೋಗ್ ಡೆಲ್ಲಿನಲ್ಲಿ ಮಹತ್ವಾಕಾಂಕ್ಷಿ ಬ್ಲಾಕ್ ಪ್ರೋಗ್ರಾಮ್ ಉದ್ಘಾಟನೆ ಸಮಾರೋಹ ಆಗಿತ್ತು. ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಈ ಪ್ರೋಗ್ರಾಮ್ ಚಾಲನೆ ಮಾಡಿದ್ರು ಮತ್ತು ಎಲ್ಲ ನಮ್ಮ ರಾಜ್ಯದಲ್ಲಿ ಇರುವ ಎಲ್ಲ 14 ತಾಲೂಕಾದ ರಿಲೇಟೆಡ್ ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಕೂಡ ಅಲ್ಲಿ ಕರೆದಿದ್ರು. ಮತ್ತು ಅದಾದ ನಂತರ ಬೇರೆ ಬೇರೆ ಸಂಪೂರ್ಣ ಅಭಿಯಾನ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಈ ವರ್ಷ ಕೂಡ ಅಂದ್ರೆ ಜುಲೈ ಟು ಸೆಪ್ಟೆಂಬರ್ 2024 ನಲ್ಲಿ 3 ತಿಂಗಳಲ್ಲಿ 6 ಪ್ಯಾರಾಮೀಟರ್ ಹೆಲ್ತ್, ಎಜುಕೇಶನ್, ನ್ಯೂಟ್ರಿಷನ್, ಅಗ್ರಿಕಲ್ಚರ್, ಸೋಷಿಯಲ್ ಡೆವಲಪ್ಮೆಂಟ್ ಅಂದ್ರೆ SHG ಎಲ್ಲ 6 ಪ್ಯಾರಾಮೀಟರ್ಗೆ ನಮಗೆ 100% ಸ್ಯಾಚುರೇಷನ್ ಮಾಡಬೇಕು ಅಂತ ಒಂದು ನೀತಿ ಆಯೋಗದಿಂದ ಎಲ್ಲಿ ಪ್ರತಿಯೊಂದು ಜಿಲ್ಲೆಗೆ ಟಾರ್ಗೆಟ್ ಬಂದಿತ್ತು. ಅದರಲ್ಲಿ ನಿಮ್ಮೆಲ್ಲರ ಸಹಯೋಗದಿಂದ ನಾವು ಮ್ಯಾಕ್ಸಿಮಮ್ ಎಲ್ಲ ಪ್ಯಾರಾಮೀಟರ್ಸ್ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಸ್ಯಾಚುರೇಷನ್ ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಸಮೃದ್ಧ ಅಭಿಯಾನ ಕಾರ್ಯಕ್ರಮದಲ್ಲಿ ಶ್ರಮ ವಹಿಸೋರು, ಪಾರ್ಟಿಸಿಪೇಟ್ ಮಾಡೋರಿಗೆ ಮತ್ತು ಪ್ರಕಾರ ಇನ್ನು ರಿಜಿಸ್ಟ್ರೇಷನ್ಗೆ ಬಾಕಿ ಇದೆ. ಬಟ್ ಈಗ ನಮ್ಮ ಜಿಲ್ಲಾ ಕನ್ಸಲ್ಟೆಂಟ್ ಅವರು ಹೇಳಿದಾಗ ಈ ಅಭಿವೃದ್ಧಿ ಆಕಾಂಕ್ಷಿ ಪ್ರೋಗ್ರಾಮ್ ಬ್ಲಾಕ್ ಪ್ರೋಗ್ರಾಮ್ ಅಲ್ಲಿ ಅಥವಾ ಅಭಿವೃದ್ಧಿ ಆಕಾಂಕ್ಷಿ ಜಿಲ್ಲೆ ಪ್ರೋಗ್ರಾಮ್ ಅಲ್ಲಿ
ಇಲ್ಲಿ ಒಟ್ಟು 11 ಥೀಮ್ 11 ಪ್ಯಾರಾಮೀಟರ್ ಇದ್ದಾವೆ. ಔಟ್ ಆಫ್ 40 ಪ್ಯಾರಾಮೀಟರ್ ಬರೀ 4 ಪ್ಯಾರಾಮೀಟರ್ ನಲ್ಲಿ ಮಾತ್ರ ಇನ್ನು ನಾವು ಪ್ರೋಗ್ರೆಸ್ ಮಾಡಿದ್ದೇವೆ. ಇನ್ನು ಸಾಕಷ್ಟು ಪ್ಯಾರಾಮೀಟರ್ಗಳಿದ್ದಾವೆ. ಮಹಾನಗರ ಪಾಲಿಕೆ ಪ್ರಭಾರಿ ಮೇಯರ್ ಸಾಜಿದ್ ಸಮೀರ್ ಮಾತನಾಡಿ, ಜಿಲ್ಲೆಯಲ್ಲಿ ಆರೋಗ್ಯ ಶಿಕ್ಷಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಕೆಲಸ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡು ಪ್ರಶಂಸೆ ತೋರುತ್ತಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸಗಳು ನಡೆಯುತ್ತಿವೆ. ಎಲ್ಲರ ಒಗ್ಗೂಡಿಕೊಂಡು ಸಹಕಾರ ನೀಡಿದಾಗ ಮಾತ್ರ ಉತ್ತಮ ಪ್ರಗತಿ ಕಾಣಲು ಸಾಧ್ಯವೆಂದರು. ಆದ್ರೇನು ಈ ಅಭಿಯಾನವನ್ನು ಈಗ ಅವರು ಹೇಳಿದಂಗೆ ನಮ್ಮ ಡಿಸ್ಟ್ರಿಕ್ಟ್ ಟಾಪ್ ಲೆವೆಲ್ ನಡೀತದೆ. ನಮ್ಗೆಲ್ಲ ಹೆಮ್ಮೆ ವಿಷಯ ಅಂತ ನಾನು ಖುಷಿ ಪಡ್ತಾ ಇದ್ದೀನಿ. ತಾವು ಎಲ್ಲರೂ ಇದೇ ತರ ಈಗ ನಮ್ಗೆಲ್ಲ ಗೊತ್ತಿಂಗೈತೆ, ನಮ್ದು ಮುನ್ಸಿಪಾಲಿಟಿದ ಕಾರ್ಪೊರೇಷನ್ ಆಗ್ಯದ, ನಮ್ದು ಕೆಲಸ ನಡ್ತಾ ಇದೆ. ತಾವು ಎಲ್ಲರೂ ಒಕ್ಕಟ್ಟಾಗಿ ಈ ಜಿಲ್ಲೆಯನ್ನು ಟಾಪ್ ಆಗಿ ಸ್ವಚ್ಛತೆಯನ್ನು ಹೆಲ್ತನ್ನು ಯಾವುದನ್ನ ವಿಷಯ ಇರಲಿ ಈ ಬಗ್ಗೆ ಎಲ್ಲರೂ ಒಕ್ಕಟ್ಟಾಗಿ ಕೈ ಜೋಡಿಸಿ ಅಂತ ತಮ್ಮ ಎಲ್ಲರಿಗೂ ವಿನಂತಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಮಾತನಾಡಿ, ಮಸ್ಕಿ ಮತ್ತು ಸಿರವಾರ್ ತಾಲೂಕುಗಳು ಮಹತ್ವಾಕಾಂಕ್ಷೆ ತಾಲೂಕುಗಳಲ್ಲಿ ಪ್ರತಿ ಕುರಿತು ಸಚಿವರು ಭೇಟಿ ನೀಡಿದ ಸಂದರ್ಶನದಲ್ಲಿ ಭೇಟಿಗೆ ಸ್ಥಳ ಆಯ್ಕೆ ಮಾಡಿಕೊಂಡು ಉತ್ತಮವಾಗಿರುವುದನ್ನು ಆಯ್ಕೆ ಮಾಡಿಕೊಂಡು ಭೇಟಿ ಮಾಡಿಸಲಾಗಿತ್ತು. ಆದರೆ ತಾಲೂಕಿನಲ್ಲಿ ಎಲ್ಲವೂ ಸಹ ಅದೇ ರೀತಿಯಾಗಿ ಅಭಿವೃದ್ಧಿ ಕಾಣಬೇಕಿದೆ. ಕೇವಲ ಡಾಟಾದಲ್ಲಿ ಮಾತ್ರ ಪ್ರಗತಿ ಇದ್ದರೆ ಸಾಲದು, ಅಭಿವೃದ್ಧಿ ಹೊಂದಬೇಕು ಎಂದರು. ರಾಜ್ಯ ಮಟ್ಟದಲ್ಲಿ ಉತ್ತಮ ಆನ್ಲೈನ್ ಸೇವೆಗಳು ನೀಡುವುದರಲ್ಲಿ ಜಿಲ್ಲೆಯು 5 ಜಿಲ್ಲೆಗಳ ಪಟ್ಟಿಯಲ್ಲಿ 3 ಸ್ಥಾನದಲ್ಲಿದೆ. ಇದು ಹೆಮ್ಮೆಯ ಸಂಗತಿಯಾಗಿದೆ. ನಾವು ಪ್ರಶಸ್ತಿ ಪಡೆದರೆ ಸಾಲದು, ಅವುಗಳನ್ನು ಸರಿಯಾಗಿ ನಾಗರಿಕರಿಗೆ ತಲುಪಿಸಿದಾಗ ಮಾತ್ರ ಒಂದು ಅರ್ಥ ದೊರೆಯುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಎಂದರು. ಪ್ರಗತಿ ಆಗಿದೆ ತೋರಿಸೋಕ್ಕಿಂತ ಗ್ರೌಂಡ್ ಒಳಗ ಇನ್ ರಿಯಾಲಿಟಿ ಪ್ರಾಕ್ಟಿಕಲ್ ಒಳಗ ನಾವು ಮಾಡಿ ತೋರಿಸ್ಬೇಕು. ಯಾಕಂದ್ರ ನಾನು ಲಾಸ್ಟ್ ಇಯರ್ ಜುಲೈದಾಗ ಇಲ್ಲಿ ADC ಅಂತ ಜಾಯಿನ್ ಆದೆ. ಅವಾಗ 2 ವಿಸಿಟ್, ಈ ಅಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂತ 2 ವಿಸಿಟ್. ಅದು ಒಂದು ಮಾನ್ಯ ಕೇಂದ್ರ ಸಚಿವರು ಸೋಮಣ್ಣ ಸಾಹೇಬ್ ವಿಸಿಟ್ ಮಾಡಿದ್ರು. ಅದರ ಪೂರ್ವ ತಯಾರಿ ನಾವು ಮಾಡಿದೀವಿ. ನಾವೇನ್ ಮಾಡಿದೀವಿ, ಅವರು ಬರೋಕ್ಕಿಂತ ಮೊದಲು 1 ವೀಕ್ ಅವ್ರಿಗೆ ಎಲ್ಲೆಲ್ಲೇ ತೋರಿಸ್ಬೇಕಂತ ರೂಟ್ ಮ್ಯಾಪ್ ಹಾಕಿದೀವಿ. ಯಾವ ಅಂಗನವಾಡಿ ತೋರಿಸ್ಬೇಕು, ಯಾವ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು, ಯಾವ ಸ್ಕೂಲಿನ ಗ್ರಂಥಾಲಯ ತೋರಿಸ್ಬೇಕಂತ ನಾವು ಡಿಸೈಡ್ ಮಾಡಿ ಅವನ್ನೆಲ್ಲ ಬಹಳ ಚಂದ ಪ್ರಿಪೇರ್ ಮಾಡಿದೀವಿ. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ನಾವು ಹೋಗಿ ನೋಡಿದಾಗ ಏನಪ್ಪಾ ಇದು ನೋಡ್ಬಿಟ್ಟು ಮೋಸ್ಟ್ ಐಡಿಯಲ್ ಅಂಗನವಾಡಿ, ಆಮೇಲೆ ಮೋಸ್ಟ್ ಐಡಿಯಲ್ ಗ್ರಂಥಾಲಯ ಅನಿಸ್ತು. ಹೊಲಕ್ಕಂತ ಏನಾದ್ರೆ ಟೆಂಪರರಿ ಇದು, ಯಾಕಂದ್ರೆ ಸಾಯಿಲ್ ಹೆಲ್ತ್ ಕಾರ್ಡ್ ನೋಡೋದದ, ಅದು ಏನ್ ಮಾಡಕ್ಕಾಗೋದು. ಈ ರೀತಿ ನಾವು ಪ್ರಿಪರೇಷನ್ ಮಾಡಿದೀವಿ. ಬಟ್ ಸಾಹೇಬ್ರು ಹೇಳೋದು ಅರ್ಥ ಬೇರೆ. ನಾವು ಎಲ್ಲೆಲ್ಲಿ ತೋರಿಸ್ತೀವಿ ಅಲ್ಲೇ ಅಷ್ಟೇ ಪ್ರಿಪರೇಷನ್ ಮಾಡಿ ತೋರಿಸಿ, ಆಮೇಲೆ ಕೆಲವೊಂದು ನಾವು ಡಾಟಾಸ್ ಎಲ್ಲ ಇದನ್ನ ಮಾಡ್ಕೊಂಡು ಟಾಪ್ ಬಂದು ಪ್ರಶಸ್ತಿ ತಗೊಂಡು ನಮ್ಮ ಬೆನ್ನು ಚಪ್ಪರ್ಸೋಕ್ಕಿಂತ ನಾವೇನ್ ಮಾಡ್ಬೇಕಂದ್ರೆ ರಿಯಲ್ ಪ್ರೋಗ್ರೆಸ್ ಕಂಡು ಬರ್ಬೇಕದು ಪ್ರೋಗ್ರೆಸ್. ಈಗ ನಿಮ್ಗೆ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಪೋಷಣ್ ರಾಷ್ಟ್ರೀಯ ಪೋಷಣ್ ಟ್ರ್ಯಾಕರ್ ಅಂತೇವಲ್ಲ, ಸೊ ಇಡೀ ದೇಶ ಒಳಗ ಕರ್ನಾಟಕ ಏನದು ವುಮನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಯಾವೆಲ್ಲ ಏನದಾವಲ್ಲ ಆಸ್ಪೆಕ್ಟ್ಸ್, ಅದ್ರಾಗಿ ಇಡೀ ದೇಶದೊಳಗ ಕರ್ನಾಟಕ ನಂಬರ್ 1 ಅದ. ಅದರೊಳಗ ರಾಯಚೂರು ಡಿಸ್ಟಿಕ್ ಪ್ರತಿಶತ 80ರಷ್ಟು ಸಾಧನೆ ಮಾಡದ. ನಾವು 30 ಡಿಸ್ಟಿಕ್ ಒಳಗ ಟಾಪ್ ಏನಿಲ್ಲ, ಬಟ್ ಮಿಡಲ್ ಅದೇವಿ. ಅದೇ ರೀತಿ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತ ನಾವು ನ್ಯೂಸ್ ಪೇಪರ್ ಓದಿರಿ ಗೊತ್ತಾಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖ್ಯ ಯೋಜನಾ ಅಧಿಕಾರಿ ಟಿ ರೋಣಿ, ಯೋಜನಾ ನಿರ್ದೇಶಕ ಶರಣಬಸವ, ಉಪ ಕಾರ್ಯದರ್ಶಿ ಆರ್ ಪೂಜಾರಿ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಭೋವಿ ಅಭಿವೃದ್ಧಿ ನಿಗಮಕ್ಕೆ ನೀಡಿರುವ ಅನುದಾನವನ್ನು ಹಿಂಪಡೆದು ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಅನುದಾನಕ್ಕೆ ರಾಜ್ಯ ಸರ್ಕಾರ ಕನ್ನ ಹಾಕುತ್ತಿರುವುದನ್ನು ವಿರೋಧಿಸಿ ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್ ನೇತೃತ್ವದಲ್ಲಿ ಆಗಸ್ಟ್ 8ರಂದು ಬೈಕ್ ರ್ಯಾಲಿ ನಡೆಸಿ ಪ್ರತಿಭಟಿಸಲು ನಿರ್ಧರಿಸಲಾಗಿದೆ ಎಂದು ಭೋವಿ ಬಡ್ಡರ ಸಂಘದ ಮುಖಂಡ ನಾಗರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಭೋವಿ ಸಮಾಜದ ಅಭಿವೃದ್ಧಿಗೆ ಅನುದಾನವೇ ಇಲ್ಲದಂತಾಗಿದೆ. ಸರ್ಕಾರ ನಡೆಯನ್ನು ಖಂಡಿಸಿ ನಡೆಯಲಿರುವ ಬೈಕ್ ರ್ಯಾಲಿ ನಗರದ ಸಿದ್ದರಾಮೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಡೆಯಲಿದೆ. ಅಲ್ಲಿಂದ ಪಾದಯಾತ್ರೆ ಮೂಲಕ ಭೋವಿ ಅಭಿವೃದ್ಧಿ ನಿಗಮದ ಕಚೇರಿಗೆ ತೆರಳಿ ಬೀಗ ಹಾಕಿ ಪ್ರತಿಭಟಿಸಲಾಗುತ್ತದೆ.
ಎಸ್ಇಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಲು ಸರ್ಕಾರ ಮುಂದಾಗಿದೆ. ಕಳೆದ ವರ್ಷ 14,000 ಕೋಟಿ ರೂಪಾಯಿ ಬಳಕೆ ಮಾಡಿದ್ದರೆ ಈ ವರ್ಷ 13,000 ಕೋಟಿ ರೂಪಾಯಿ ಬಳಸಲು ಮುಂದಾಗಿದೆ. ಅನ್ಯ ಯೋಜನೆಗಳಿಗೆ ಎಸ್ಇಪಿ, ಟಿಎಸ್ಪಿ ಅನುದಾನ ಬಳಸಲು ಕಾನೂನಾತ್ಮಕ ಅವಕಾಶ ಇಲ್ಲದೆ ಇದ್ದರೂ ಸರ್ಕಾರ ಬಳಸಿಕೊಂಡು ಪರಿಶಿಷ್ಟ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿದೆ. ಕಳೆದ 3 ವರ್ಷಗಳಿಂದ ನಿಗಮಗಳಿಗೆ ಅನುದಾನವೇ ಇಲ್ಲದಂತಾಗಿದೆ. ಕೂಡಲೇ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯದೇ ಇದ್ದರೆ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಹೇಳಿದರು. ಜಿಲ್ಲಾ ಸಮಿತಿ ರೈತ ತಾಲೂಕು ಜಿಲ್ಲಾ ಅಧ್ಯಕ್ಷ ವತಿಯಿಂದ ಸರ್ಕಾರಕ್ಕೆ ಈಗಾಗ ಒತ್ತಾಯಿಸುವ ದಿನದಲ್ಲಿ ಗೋರಿಗಳಲ್ಲಿ ನಡೆಸುವ ವ್ಯವಹಾರ ಮತ್ತು ನಿಗಮದ ಅನುದಾನವನ್ನು ಸರ್ಕಾರ ವಿಂಗಡಿಸಿದ್ದು ಗ್ಯಾರಂಟಿ ಹೆಸರಿನಲ್ಲಿ ಎಸ್ಸಿಪಿ, ಟಿಎಸ್ಪಿ ಹಣವನ್ನು ದುರ್ಬಳಕೆ, ದಲಿತರಿಗೆ ಮೋಸ ಹಾಗೂ ದಲಿತರ ಮೀಸಲಾತಿ ನಿಧಿಗೆ ಸರ್ಕಾರ ಕ್ರಮ ವಹಿಸಿದ್ದು ಈ ಕುರಿತು ದಿನಾಂಕ 31/7/2025 ಪೂರ್ವವಾಗಿ ಸಭೆ ನಡೆಸಿಕೊಂಡಿತ್ತು. ಸಭೆಯಲ್ಲಿ ಸರ್ಕಾರದ ವಿರುದ್ಧ ದಿನಾಂಕ ನಾವು 8 ಮತ್ತು 2025 ಬೈಕ್ ಮೂಲಕ ಹೋರಾಟ ಮಾಡಲು ನಿರ್ಣಯಿಸಲಾಗಿತ್ತು. ಇದರಂತೆ ದಿನಾಂಕ 8/8/2025 ಬೆಳಿಗ್ಗೆ 10 ಗಂಟೆಗೆ ಸಮಯಕ್ಕೆ ಸಿದ್ದರಾಮೇಶ್ವರದಿಂದ ಪ್ರಾರಂಭಗೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಬೈಕ್ ರ್ಯಾಲಿ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ ವೃತ್ತದಲ್ಲಿ ನ್ಯೂಸುತ್ತಾಲ್ ಶಾಸಕರಾದ ಮಾನ್ಯ ಶ್ರೀ ಮಾನವ ವಜ್ರ ಇವರ ನೇತೃತ್ವದಲ್ಲಿ ಬೈಕ್ ಮೂಲಕ ಸಮಾಜದಲ್ಲಿ ನಿಗಮದಲ್ಲಿ ನಡೆಸುವ ಅವ್ಯವಹಾರದ ಬಗ್ಗೆ ಹಾಗೂ ಸರ್ಕಾರ ನಿಗಮದ ಅನುದಾನವನ್ನು ವಿಂಗಡಿಸುತ್ತಿದ್ದು ಸಭೆಯನ್ನು ನಡೆಸಲಾಗುವುದು. ನಂತರ ಪಾದಯಾತ್ರೆ ಮೂಲಕ ಅಂಬೇಡ್ಕರ್ ವೃತ್ತದಿಂದ ವಿಶ್ವೇಶ್ವರ ವೃತ್ತ ಮಾರ್ಗವಾಗಿ ಭವ್ಯ ಅಭಿವೃದ್ಧಿ ನಿಗಮ ಕಚೇರಿಗೆ ಬೀಗ ಹಾಕುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದಂಥ 2025-26ನೇ ಸಾಲಿನ ಬಜೆಟ್ನಲ್ಲಿ ದಲಿತರ ಮೀಸಲು ನಿಧಿಗೆ ಕನ್ನ ಹಾಕುವ ಶಾಲೆಯನ್ನು ಮುಂದುವರಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಲಘುವಿಲ್ಲದೆ ಜಾರಿ ಮಾಡಲು ಹೊರಟಿರುವ ಈ ಸರ್ಕಾರ SC/ST ಈ ವರ್ಷ ಸುಮಾರು 13,430.74 ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಲು ಹೇಳಿದೆ. 2022-23 ಮತ್ತು 2024-25-26ನೇ ಸಾಲಿನ ಒಟ್ಟು 38,08,672 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸತತ 3 ವರ್ಷಗಳ ದಲಿತರಲ್ಲಿ ಮೀಸಲ ನಿಧಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ, ಒಕ್ಕಲಿನಿಂದ ಖಂಡಿಸುತ್ತಿದೆ. ಸರ್ಕಾರ ಈ ದಲಿತರ ವಿರೋಧ ನೀತಿಯನ್ನು ನಾವು ಒಕ್ಕಲಿನಿಂದ ಖಂಡಿಸುತ್ತಿದ್ದೇವೆ. ದಲಿತರ ಮೀಸಲು ನೀತಿಯನ್ನು ಬರುತ್ತದೆ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಯಾವುದೇ ಪ್ರಯತ್ನ ಮಾಡಿಲ್ಲ. ಭೋವಿ ಅಭಿವೃದ್ಧಿ ನಿಗಮದಿಂದ ಜಾರಿಗೊಳಿಸಲಾಗುವ ಸ್ವಾವಲಂಬಿ ಸಾರಥಿ ಯೋಜನೆಯಡಿ ಸಾಲ ಸಬ್ಸಿಡಿ ಬಿಡುಗಡೆಗೊಳಿಸಬೇಕು. ಸ್ವಯಂ ಉದ್ಯೋಗ ಯೋಜನೆ ಅಡಿ 100 ಜನ ಸಮಾಜ ಫಲಾನುಭವಿಗಳಿಗೆ ಅನುದಾನ ಹಂಚಿಕೆ ಮಾಡಬೇಕು. ಉದ್ಯಮಶೀಲತಾ ಯೋಜನೆ ಅಡಿ ಪ್ರತಿ ತಾಲೂಕಿಗೆ 10 ಫಲಾನುಭವಿಗಳಿಗೆ ಸಾಲ ಸಹಾಯಧನ ನೀಡುವುದು ಸೇರಿದಂತೆ 8 ಪ್ರಮುಖ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ನಾರಾಯಣಸ್ವಾಮಿ, ಕೆ ತಿಮ್ಮಪ್ಪ, ಲಕ್ಷ್ಮಣ ರಾಮನಗರ್, ಕಾಶಿನಾಥ್, ಶರಣಪ್ಪ, ಚೆನ್ನಪ್ಪ, ಮಾರಪ್ಪ, ನಾಗರಾಜ್ ಗೌಸ್ನಗರ್, ಸಂತೋಷ್ ಸೇರಿ ಅನೇಕರು ಇದ್ದರು. ದೇವದುರ್ಗ ತಾಲೂಕಿನಲ್ಲಿ ಅಕ್ರಮ ಮರಳು ದಂಧೆಯ ಹಿಂದೆ ಯಾದಗಿರಿ ಉಸ್ತುವಾರಿ ಸಚಿವ ಹಾಗೂ ಸಣ್ಣ ಕೈಗಾರಿಕೆ ಸಚಿವ ಶರಣಪ್ಪ ದರ್ಶನಾಪುರ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಇವರ ಕೈವಾಡವಿದ್ದು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಹನುಮಂತ ಭಂಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನ ಹೇರುಂಡಿ ಗ್ರಾಮದಲ್ಲಿ ಹಟ್ಟಿ ಚಿನ್ನದ ಗಣಿಯಿಂದ ಮರಳು ಬ್ಲಾಕ್ ನಿರ್ವಹಿಸಲಾಗುತ್ತಿದೆ. ಆದರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿ 2 ಸ್ಟಾಕ್ ಯಾರ್ಡ್ಗಳಿಂದ ಅಕ್ರಮವಾಗಿ ಮರಳು ಸಾಗಿಸಲಾಗುತ್ತಿದೆ. ಲಾರಿಗಳಲ್ಲಿ ಹೆಚ್ಚುವರಿ ಮರಳು ಸಾಗಣೆ ನಡೆಯುತ್ತಿದ್ದು ಹೇರುಂಡಿಯಿಂದ ಯಾದಗಿರಿ ಜಿಲ್ಲೆಯ ಶಹಪುರ್ ತೆರಳುತ್ತಿವೆ. ರಾಯಲ್ಟಿ ಇಲ್ಲದೆ ಹೆಚ್ಚುವರಿ ಮರಳು ಸಾಗಣೆ ನಡೆಯುತ್ತಿದ್ದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸರು ಸಹ ಪ್ರಶ್ನಿಸುತ್ತಿಲ್ಲ. ಅನೇಕ ಬಾರಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕ್ ಇವರು ಚುನಾವಣೆಯಲ್ಲಿ ಮಟ್ಕಾ, ಇಸ್ಪೇಟ್, ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವುದಾಗಿ ಹೇಳಿ ಜನರನ್ನು ನಂಬಿಸಿದ್ದರು. ಆದರೆ ಈಗೂ ನಿಯಂತ್ರಿಸಲು ಸಾಧ್ಯವಾಗಿಲ್ಲ. ಟೋಲ್ ಗೇಟ್ ಹೋರಾಟ ಮಾಡುವ ಶಾಸಕರು ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಏಕೆ ಹೋರಾಟ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. 20-25 ಟನ್ ಮರಳು ತುಂಬಿ ಅದಕ್ಕೆ ಹೆಚ್ಚುವರಿ 20,000 ಹಣ ಪಡೆದು ಅಕ್ರಮವಾಗಿ ಮರಳು ತುಂಬಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗ್ತಿದೆ. ಹಾಗಾಗಿ ಈಗ ಈ ಬಗ್ಗೆ ನಾವು ಹಲವಾರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳು, DYSPಗಳು, ತಹಸೀಲ್ದಾರ್ಗಳು ಮತ್ತು ಹಟ್ಟಿ ಚಿನ್ನದ ಗಣಿ ಕಂಪನಿಯವರೇ ಅಲ್ಲಿ ಮರಳು ತುಂಬ್ತಾ ಇದ್ದಾರೆ. ಎಲ್ಲಿ
ಬ್ಲಾಕ್ನಲ್ಲಿ ಈರುಳ್ಳಿ ಬ್ಲಾಕ್ನಲ್ಲಿ ಅವ್ರಿಗೆ ಹಲವಾರು ಸಾಲ ದೂರವಾಣಿ ಮುಖಾಂತರ ಕರೆ ಮಾಡಿದ್ರು ಕೂಡ ಅರ್ಜಿಗಳು ಮುಖಾಂತರ ಮನವಿಗಳು ಮಾಡಿದ್ರು ಕೂಡ ಯಾವುದೇ ರೀತಿ ಸ್ಪಂದಿಸದೆ ಎಲ್ಲರೂ ಶಾಮೀಲಾಗಿ ಇವತ್ತು ಅಕ್ರಮ ಮರಳು ದಂಧೆಯಲ್ಲಿ ಶಾಮೀಲಾಗಿ ಲೂಟಿ ಮಾಡ್ತಾ ಇದ್ದಾರೆ. ಹೀಗಾಗಿ ದೇವದುರ್ಗ ತಾಲೂಕಿನ ಏನು ನಮ್ಮ ಸನ್ಮಾನ್ಯ ಇಟಗಿ ಬಸವರಾಜಪ್ಪನವರು ಇವತ್ತು ಎಲ್ಲಾ ಇಲಾಖೆ ಒಳಗ ಏನು ವರ್ಗಾವಣೆ ಆಗ್ಬೇಕಾದ್ರೆ ಸನ್ಮಾನ್ಯ ಇಟಗಿ ಬಸವರಾಜಪ್ಪನವರ ಸರ್ಕಾರದ ಲೆವೆಲ್ದಲ್ಲಿ ಅವ್ರ ಮುಖಾಂತರ ಇವತ್ತು ವರ್ಗಾವಣೆ ಆಗ್ತಿದೆ. ಇವತ್ತು ಡಿವೈಎಸ್ಪಿಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು 30 ಲಕ್ಷ 40 ಲಕ್ಷ ರೂಪಾಯಿ ಕೊಟ್ಟು ಬಂದು ಇವತ್ತೇನು ಅಕ್ರಮ ಮರಳು ದಂಧೆಯಲ್ಲಿ ಇವತ್ತೇನು ಒಂದೊಂದು ಗಾಡಿಗೆ ಇಷ್ಟಿಷ್ಟು ಮಂತ್ಲಿ ಅಂತ ಫಿಕ್ಸ್ ಮಾಡಿಕೊಂಡು ಇಡೀ ಹಗಲ ರಾತ್ರಿ ಲೂಟಿ ಆಗ್ತಿದೆ. ಇದಕ್ಕೆಲ್ಲ ಏನು ಇಟಗಿ ಬಸವರಾಜಪ್ಪ, ಸನ್ಮಾನ್ಯ ಇಟಗಿ ಬಸವರಾಜಪ್ಪ MLC ಅವರೇ ಜಿಲ್ಲಾಧ್ಯಕ್ಷರಿದ್ದಾರೆ, ಅವರೇ ನೇರ ಹೊಣೆಗಾರರು. ಮತ್ತು ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಶರಣಬಸಪ್ಪಗೌಡ ದರ್ಶನಪುರ ಇವರು ಬೀಗರಾಗಿರುವುದರಿಂದ ಅವರ ಕುಮ್ಮಕ್ಕಿನಿಂದ ಜಿಲ್ಲೆಯಾದ್ಯಂತ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ. ಹಾಗಾಗಿ ದೇವದುರ್ಗ ತಾಲೂಕಿನ ಶಾಸಕರು ಸನ್ಮಾನ್ಯ ಕರೇಮನವರು ಚುನಾವಣೆಗಿಂತ ಮೊದಲ ಇವತ್ತೇನು ಜನರಿಗೆ ಭರವಸೆ ಕೊಟ್ಟರು, ಏನು ನಾನು ಇಸ್ಪಟ್ಟ ಮಠಗ ಅಕ್ರಮ ಮರಳುದಂತೆ ಎಲ್ಲವನ್ನು ನಿಲ್ಲಿಸ್ತೀನಿ, ನನಗೆ ವೋಟ್ ಹಾಕಿ ಅಂತ ಹೇಳಿದ್ರು. ತಾಲೂಕಿನಾದ್ಯಂತ ಇವತ್ತು 100 ರೂಪಾಯಿ 200 ರೂಪಾಯಿ ಪಟ್ಟಿ ಮಾಡಿ ಇವತ್ತು ಸನ್ಮಾನ್ಯ ಕರೇಮನವರು ಶಾಸಕಿ ಪುತ್ರ ಸಂತೋಷ್ ನೇತೃತ್ವದಲ್ಲಿ ಅಕ್ರಮ ಸಾಗಣೆ ನಡೆಯುತ್ತಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಬಸವರಾಜ್ ಪಾಟೀಲ್ ಇಟಗಿ ಅವರು ಅಧಿಕಾರಿಗಳಿಂದ ಹಣ ಪಡೆದ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ. ಹೈಕೋರ್ಟ್ 2 ಬಾರಿ ಎಚ್ಚರಿಸಿದ್ದರೂ ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಶಾಮೀಲಾಗಿ ಅಕ್ರಮ ಮರಳು ದಂಧ ಅವ್ಯಾಹತವಾಗಿ ನಡೆಯುತ್ತಿವೆ. ಕೂಡಲೇ ಸರ್ಕಾರ ಕಡಿವಾಣ ಹಾಕಬೇಕೆಂದರು. ಸನ್ನಿ ರೊನಾಲ್ಡ್ ಉತ್ತಮ ಯುವ ನಾಯಕನಾಗಿ ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸನ್ನಿ ರೊನಾಲ್ಡ್ ಅವರೊಂದಿಗೆ ಪ್ರತಿಯೊಬ್ಬರು ಇದ್ದು ಸಮಾಜ ಪರವಾದ ಕೆಲಸಗಳನ್ನು ಮಾಡುವುದಾಗಿ ಬಿಜೆಪಿ ಮುಖಂಡ ರವಿ ಜದ್ದಾರ್ ಹೇಳಿದರು. ಅವರಿಂದು ನಗರದ ಆಶಾಪುರ ರಸ್ತೆಯ ಲಲಿತಾ ವೃದ್ಧಾಶ್ರಮದಲ್ಲಿ ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಬಿಜೆಪಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಹಾಗೂ ಯುವ ಮುಖಂಡ ಸನ್ನಿ ರೊನಾಲ್ಡ್ ಅವರ ಹುಟ್ಟುಹಬ್ಬ ಆಚರಣೆಯ ಅಂಗವಾಗಿ ವೃದ್ಧರಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸನ್ನಿ ಹುಟ್ಟುಹಬ್ಬ ಆಚರಣೆ ಎಷ್ಟು ಸಂತೋಷ ತಂದಿದೆಯೋ ಅದರ ಜೊತೆಗೆ ಸನ್ನಿ ರೊನಾಲ್ಡ್ ಗಡಿಪಾರು ಆಗಿರುವ ವಿಷಯವೂ ಅಷ್ಟೇ ದುಃಖದಿಂದ ಕೂಡಿದೆ. ಸನ್ನಿ ರೊನಾಲ್ಡ್ ರಾಯಚೂರು ನಗರ ಮಾತ್ರವಲ್ಲದೆ ಜಿಲ್ಲೆಯಲ್ಲಿರುವ ಅನೇಕ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅನ್ಯಾಯಗಳನ್ನು ಸರಿಪಡಿಸಲು ಶ್ರಮಿಸುತ್ತಿದ್ದ ಅಂತಹ ಯುವ ಮುಖಂಡನ ಮೇಲೆ ರಾಜಕೀಯ ಶಕ್ತಿಗಳು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಗಡಿಪಾರು ಆಗುವಂತೆ ಮಾಡಿವೆ ಎಂದರು. ಸನ್ನಿ ವಿರುದ್ಧ ಆರೋಪಗಳು ಕೇಳಿ ಬಂದ ತಕ್ಷಣ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಗಡಿಪಾರಿಗೆ ಆದೇಶ ಮಾಡಿರುವುದು ಸರಿಯಲ್ಲ, ಪರಿಶೀಲನೆ ಮಾಡಬೇಕಾಗಿತ್ತು ಎಂದು ತಿಳಿಸಿದರು. ನೆಮ್ಮದಿಯಿಂದ ಕೂಡಿ ಶುಭ ಹಾರೈಸಿ ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅನುಪಸ್ಥಿತಿಯಲ್ಲಿ ಇವತ್ತು ಅವರು ಹುಟ್ಟುಹಬ್ಬ ಆಗ್ತಾ ಇದೆ. ಎಲ್ಲ ಪ್ರೀತಿ ಅಭಿಮಾನಿಗಳು ಎಲ್ಲ ಗೌರವಾಂತರ ಮೂಲಕ ಹುಟ್ಟುಹಬ್ಬ ಆಗ್ತಾ ಇದೆ. ಅವರು ಶುಭವಾಗಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬ ಸನ್ನಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಲ್ಲ, ನಿಜವಾಗ್ಲೂ ನಮ್ಗೆ ಭಾಳ ಖುಷಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲೇ ನಮ್ಗೆ ದುಃಖನೂ ಇದೆ. ಯಾಕಂದರೆ ಯಾವುದೋ ಒಂದು ರಾಜಕೀಯ ಕುತಂತ್ರದಿಂದ ಇವತ್ತಿನ ದಿನ ಅವರಿಗೆ ಗಡಿಪಾರ ಆದೇಶ ಮಾಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಆ ದೃಷ್ಟ ಯಾವುದೇ ರೀತಿ ಅವರಿಗೆ ಇಂಜುರಿಯ ಪ್ರಶ್ನೆ ಇಲ್ಲ, ಧೈರ್ಯದಿಂದಿದ್ದಾನೆ. ಅವ್ರ ಧೈರ್ಯ ನಾವು ಅವ್ರ ಪೇರೆಂಟ್ಸ್ ಆಶೀರ್ವಾದದಿಂದ, ನಮ್ಮೆಲ್ಲ ಸಹಕಾರದಿಂದ, ಆ ದೇವರ ಆಶೀರ್ವಾದದಿಂದ ಇವತ್ತಿನ ದಿನ ನೀವೆಲ್ಲ 50 ಜನ ನಾಗರಿಕರು ತಾವೇನಿದ್ದೀರಿ ಹಿರಿಯರು, ನಿಮ್ಮ ಆಶೀರ್ವಾದ ನಮ್ಮ ಸಾಧ್ಯ ಅವರ ತಲೆಯ ಮೇಲೆ ಇರಬೇಕು ಅಂತ ನಾವು ಆಶಿಸ್ತಾ ಇದ್ವಿ. ಅದ್ರ ಜೊತೆಯಲ್ಲೇ ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ನಾಗರಾಜ್ ಅವರಿದ್ದಾರೆ,
ಗೋಪಾಲ್ ರೆಡ್ಡಿ ಅವರಿದ್ದಾರೆ, ಅವರೆಲ್ಲ ಸನ್ನಿ ಬಳಗ. ಅವರೇನು ಇವತ್ತಿನ ದಿನ ಸನ್ನಿ ಸಲುವಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೆ ನಾವು ನೋಡ್ತಾ ಇದ್ದೀವಿ. ಒಳ್ಳೆಯ ರೀತಿಯಿಂದ ಜೊತೆಯಲ್ಲಿದ್ದು ಎಲ್ಲ ರೀತಿಯಿಂದ ಒಳ್ಳೆಯದು ಕೆಟ್ಟದ್ದು ಫೇಸ್ ಮಾಡ್ತಾನೆ ಬಂದಿದ್ದಾರೆ. ಯಾವುದೋ ಒಂದು ಆಶ್ಮೆ ಕಂಪೌಂಡ್ ಇಶ್ಯೂ ಆದ ಕಾರಣ ಇವತ್ತಿನ ದಿನ ಇಷ್ಟೆಲ್ಲ ಫೇಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು ಭಾಳ ಬೇಜಾರಾಗಿದೆ. ಜಿಲ್ಲಾಡಳಿತ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇವತ್ತಿನ ದಿನ ನೋಡಿ ಮಾಡ್ಬೋದಾಗಿತ್ತು. ಯಾವುದೋ ಒಂದು ಪಿತೂರಿಯಿಂದ ನಮ್ಮ ಸನ್ನಿಯಲ್ಲಿ ಇವತ್ತಿನ ದಿನ ಒಂದು ಇದರಲ್ಲಿ ಸಿಗಿಬಿದ್ದಿದ್ದಾನೆ. ಖಂಡಿತವಾಗಿ ಆ ದೇವರ ಆಶೀರ್ವಾದದಿಂದ ನಾವು ಹೊರಗೆ ತರ್ತೀವಿ. ಒಂದು ಇನ್ನು ಒಳ್ಳೆಯ ಕೆಲಸಗಳು ಮಾಡಲು ನಾವು ಮುಂದಾಗ್ತೀವಿ ಅಂತ ಹೇಳಿ ಇವತ್ತಿನ ಹೇಳ್ಬಯಸ್ತಿದ್ದೀನಿ. ಈ ಹುಟ್ಟುವ ಅಂಗವಾಗಿ ಎಲ್ಲ ಅವರ ಮಿತ್ರ ಬಳಗಗಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಅವರು ಇಲ್ಲರೂ ಸಹ ಈ ಒಂದು ಒಳ್ಳೆ ಕಾರ್ಯವನ್ನು ಹಮ್ಮಿಕೊಂಡಿದ್ದಕ್ಕೆ ನಿಜವಾಗಿ ಹೇಳ್ಬೇಕಂತ ನಾವು ಇದೇ ವೇಳೆ ನಗರಸಭೆ ಸದಸ್ಯ ಎನ್ ನಾಗರಾಜ್ ಮಾತನಾಡಿ, ಬಡವರ ಪರ ಹಾಗೂ ಸಮಾಜದ ಪರವಾಗಿ ಧ್ವನಿ ಎತ್ತುವ ಹಾಗೂ ಕೆಲಸ ಮಾಡುವವರಿಗೆ ಕಷ್ಟಗಳು ಬರುತ್ತವೆ ಎಂಬುದಕ್ಕೆ ಸನ್ನಿ ಗಡಿಪಾರು ಸಾಕ್ಷಿಯಾಗಿದ್ದು, ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸನ್ನಿ ರೋನಾಲ್ಡ್ ಉತ್ತಮ ಕಾರ್ಯಗಳ ಮೂಲಕ ಹೆಸರು ಮಾಡಿದ್ದಾರೆ. ಸನ್ನಿಗೆ ಇದೊಂದು ದೊಡ್ಡ ಪರೀಕ್ಷೆಯಾಗಿದ್ದು, ಅವರ ವಿರುದ್ಧ ದ್ವೇಷದ ರಾಜಕಾರಣ ಮಾಡಲಾಗಿದೆ ಎಂದು ತಿಳಿಸಿದರು. ಇಂತಹ ಒಂದು ಆಶ್ರಮದಲ್ಲಿ ನಾವೇನು ನಮ್ಮ ಒಂದು ಅಳಿಲನ್ನು ಹಾಗೂ ಒಂದು ಸಂತೋಷಕರ ಒಂದು ವಾತಾವರಣ ತಾವಿದ್ದಿರಲ್ಲ, ಇಲ್ಲಿರುವಂತಹ ಎಲ್ಲ ತಂದೆ ತಾಯಿಗಳಿಗೂ ಮೊಟ್ಟ ಮೊದಲಾಗಿ ನಮ್ಮ ಸನ್ನಿ ಪರವಾಗಿ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತೀನಿ. ಈಗಾಗಲೇ ನಮ್ಮ ಹಿರಿಯರು ಜನಕರು ಹೇಳಿದರು, ನನಗೆ ಅನಿಸ್ತದ ನಮ್ಮ ದೇಶದ ಹಣೆಬರ ಆ ಥರ ಆದ ಯಾರು ಒಂದು ಒಳ್ಳೆಯ ಕಾರ್ಯಕ್ರಮ ಹೋಗುವಂತಾರ, ಯಾರು ಬಡವರ ಪರವಾಗಿ ಸಮಾಜದ ಪರವಾಗಿ ಧ್ವನಿ ಎತ್ತಾರಲ್ಲ, ಸಹಜವಾಗಿ ಅವ್ರಿಗೆ ಕಷ್ಟಗಳು ಸಹಜ. ನಾವು ಇತಿಹಾಸವನ್ನು ನಾವು ಮರುಕಳಿಸಿದರೆ ಬಸವಣ್ಣ ಆಗಿರ್ಬೋದು, ಬುದ್ಧನಾಗಿರ್ಬೋದು, ಅವರಷ್ಟು ನಾವು ದೊಡ್ಡವಲ್ಲ. ನಾನು ಮಾತೊಂದು ಹೇಳ್ತೇನೆ, ನಾವು ಅಂಬೇಡ್ಕರ್ ಅವರಿಗೆ ನಾವು ಭಾಳಷ್ಟು ನೋವುಗಳನ್ನು ತಗೊಂಡು ಆ ಕ್ಷಣದಲ್ಲಿ ಅವ್ರು ಏನಂತ ಅರ್ಥ ಆಗಲ್ಲ. ಇವತ್ತು ಇಷ್ಟೇ ಹೇಳಿ ಬಯಸ್ತೀನಿ, ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ರಾಜಕೀಯವಾಗಿ ಹಲವಾರು ವಿಷಯಗಳಲ್ಲಿ ಏರ್ಪೇರು ಆಗಿರ್ಬೋದು. ಇವತ್ತೇನು ಸನ್ನಿಯವರು ಇವತ್ತೇನು ರಾಯಚೂರಿರಲ್ಲ, ಅವರ ಒಂದು ಪ್ರೀತಿ ಕಾರಣ ಇಷ್ಟೆಲ್ಲ ತಾವು ಒಂದು ನೋಡಬಹುದು. ಯಾವ ವ್ಯಕ್ತಿ ಇದ್ದರೂ ಇರ್ಲಾದ ಸಮಯದಲ್ಲಿ ಅವರ ಪ್ರೀತಿಯ ತಮ್ಮನಾದಂತಹ ಅವರ ಪ್ರೀತಿಯ ಬಳಗಾದಂತಹ ಎಲ್ಲರೂ ಈ ತರ ವಿಜೃಂಭಣೆಯಿಂದ ಅರ್ಥಪೂರ್ವಕವಾಗಿ ಹುಟ್ಟುಹಬ್ಬ ಆಚರಣೆ ಮಾಡ್ತಾರಲ್ಲ, ದಯಮಾಡಿ ರಾಜಕೀಯ ಯಾರು ಒಂದು ದೇಶದ ರಾಜಕಾರಣ ಮಾಡ್ತಾರಲ್ಲ, ಹೇಳಬಯಸ್ತೇನೆ ಸಾಹೇಬ್ರೆ, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿ ಅವನ ಗುಣಗಾಣನ ನಾವು ಮೆಚ್ಚಿಕೊಂಡು ಇಷ್ಟೆಲ್ಲ ರಾಯಚೂರಲ್ಲಿ ಇಷ್ಟು ಕಿರಿಯ ವಯಸ್ಸಿನಲ್ಲಿ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ಪಡೆದಾರಲ್ಲ, ಯಾವತ್ತೂ ಸಾಯತನದು ಖಂಡಿತವಾಗಿ ಅವ್ರ ಸನ್ನಿಯವರು ಇದ್ದಿರುತ್ತ ಅಂತ ಮತ್ತೊಂದು ಸಲ ಹೇಳಲು ಇಷ್ಟಪಡುತ್ತೇನೆ. ದಯಮಾಡಿ ಅವ್ರಿಗೆ ಏನು ಭಗವಂತ ನನಗೆ ಅನಿಸ್ತದ, ಇದು ಕಷ್ಟ ಅಂತ ನನಗೆ ಅನಿಸ ಒಂದು ಪರೀಕ್ಷೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ನಾವು ಪಾಸ್ ಆದ್ರೆ ಮಾತ್ರ ನಾವು ಮುಂದೆ ಉನ್ನತ ಹುದ್ದೆಗಳಾಗಿರ್ಬೋದು, ಉನ್ನತ ನಾವು ವ್ಯಾಸಂಗ ಮಾಡಕ್ಕೆ ಅನುಕೂಲ ಆಗ್ತದಲ್ಲ. ಇದು ಕೂಡ ಒಂದು ಸನ್ನಿ ಒಂದು ಪರೀಕ್ಷೆ, ಇದೊಂದು ನನಗೆ ಕಷ್ಟ ಅಂತ ಅನ್ಸಲ್ಲ. ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ತಮ್ಮನಾದ ಸನ್ನಿ ಮೇಲೆ ಇರಲಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಎಲ್ಲರೂ ಸನ್ನಿ लालाबाई मौसम ಇದೆ मौसम राइट ओके ಒಂದೊಂದೊಂದು ಪೀಸ್ ಹಾಕೋಣ ಯಾರು
సింగం ఘోషణೆ सन्नी महाराज को सन्नी महाराज को सनी भाई हैप्पी बर्थडे ನೀವು ಒಂದು ಸಂದೇಶ ಹೇಳ್ರಿ ಬೈ ಆರೆ ವಿಡಿಯೋ మాట్లాడప్ప ఏమన్నా మాట్లాడో ಒಂದು ಸಂದೇಶ ಹೇಳ್ರಿ ಒಂದು ಅಂದ್ರೆ చెప్పు ಓಕೆ కొంచెం సైడ్ सन्नी महाराज को हैप्पी बर्थडे अल्लाह ಈ ಸಂದರ್ಭದಲ್ಲಿ ಮಾಜಿ ಆರ್ಡಿಎ ಅಧ್ಯಕ್ಷ ಗೋಪಾಲ್ ರೆಡ್ಡಿ, ಬಿಜೆಪಿ ಮುಖಂಡ ಚನ್ನಪ್ಪಗೌಡ, ಸಂಘದ ಪ್ರಮುಖರಾದ ಆನಂದ್, ಸಂಜು ಸೀನು, ರಂಗ, ತಿರುಪತಿ, ಕುಮಾರ್ ಚಂದ್ರು, ಲಾಲಪ್ಪ ನಾಯಕ್, ಉದಯ್, ನಬಿ, ರಾಜು, ಶಿವಕುಮಾರ್ ಅಸ್ಕಿಹಾಳ್, ಶಿವರಾಜ್ ರಾಂಪುರ್, ಭೀಮೇಶ್, ಎನ್ಟಿಆರ್, ಸೂರಿ ಸೇರಿದಂತೆ ಅನೇಕರು ಇದ್ದರು. ಮಕ್ಕಳಲ್ಲಿ ಭಾರತದ ಇತಿಹಾಸ, ಧರ್ಮದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಾಸವಿ ಕ್ಲಬ್ನಿಂದ ಮಕ್ಕಳಿಗೆ ಮಹಾವತಾರ ನರಸಿಂಹ ಎಂಬ ಭಕ್ತಿ ಚಿತ್ರವನ್ನು ತೋರಿಸಲಾಗುತ್ತಿದೆ ಎಂದು ವಾಸವಿ ಕ್ಲಬ್ನ ಅಧ್ಯಕ್ಷ ಶ್ರೀಕಾಂತ್ ಹೇಳಿದರು. ಅವರಿಂದು ನಗರದ ಮೀರಜ್ ಸಿನಿಮಾ ಚಿತ್ರರಂಗದಲ್ಲಿ ಮಾತನಾಡಿ ನಗರದ 200 ಶಾಲಾ ವಿದ್ಯಾರ್ಥಿಗಳಿಗೆ ಮಹಾವತಾರ ನರಸಿಂಹ ಎಂಬ ಚಲನಚಿತ್ರವನ್ನು ತೋರಿಸಲಾಗುತ್ತಿದೆ. ಭಾರತದ ಇತಿಹಾಸ, ಹಿನ್ನೆಲೆ ಯಲ್ಲಿರುವ ಧರ್ಮ, ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ವಾಸವಿ ಕ್ಲಬ್ನ ಸದಸ್ಯರು 1 ತಾಸಿನಲ್ಲಿ 200 ಟಿಕೆಟ್ಗಳನ್ನು ಪ್ರಯೋಜಿಸಿದ್ದಾರೆ. ವಾಸವಿ ಕ್ಲಬ್ನ 25ನೇ ವರ್ಷದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಶ್ರೀಕಾಂತ್ ಎಲ್ಲರೂ ಇಲ್ಲಿ ಕರ್ಸು, ಅಲ್ಲಿ ಸ್ವಲ್ಪ ನಿಮ್ಮ ಟೀಮಲ್ಲಿ ಇಲ್ಲಿ ಕರ್ಸು, ಸೆಂಟ್ರು ನಿಮ್ಮ ಟೀಮು ಹೋಗು ಸರ್, ಇಲ್ಲಿ ಕರ್ಸಿ ಇಲ್ಲೋಗ್ರಿ ಇಲ್ಲ ಸರ್. ಅದು ಪಿಕ್ಚರ್ ಏನೋ ಗುಡ್ ಮಾರ್ನಿಂಗ್ ಎವ್ರಿವನ್. ಜೈ ವಾಸವಿ. ವಾಸಿ ಕ್ಲಬ್ ರಾಯಚೂರಿನಿಂದ ಮಾತಾಡ್ತಿರೋದು. ನಾನು ಶ್ರೀಕಾಂತ್, ಅನ್ನ ಶ್ರೀಕಾಂತ್ ಪ್ರೆಸಿಡೆಂಟ್ ಅಂತ. ಸರ್, ಈಗ ನಮ್ಮ ವಾಸಿ ಕ್ಲಬ್ ಕಡೆಯಿಂದ ಫಸ್ಟ್ ಟೈಮಿಂದ ರಾಯಚೂರು ಹಿಸ್ಟ್ರಿ ನಾವೀಗ 200 ಮೆಂಬರ್ಸಿಗೆ ವಿದ್ಯಾರ್ಥಿಗಳಿಗೆ ಹಿಂಗೆ ಮಹಾವತಾರ ನರಸಿಂಹ ಸಿನಿಮಾ ತೋರಿಸ್ತಾ ಇದ್ದೀವಿ. ಸಿನಿಮಾ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಅವರಿಗೆ 4 ಮಂದಿಗೆ ಗೊತ್ತಾಗಲಿ ಧರ್ಮ ಅಂದ್ರೇನು, ನಮ್ಮ ಭಾರತದ ಇತಿಹಾಸ ಅಂದ್ರೇನು, ಅದು ಕಲ್ಚರಲ್ಲು ಆಗಲಿ, ಮೋರಲ್ಸ್ ಆಗಲಿ, ಎಥಿಕ್ಸ್ ಆಗಲಿ ಗೊತ್ತಾಗಬೇಕಂತ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಾವು ಅಫಿಷಿಯಲ್ ನಮ್ಮ ಕ್ಲಬ್ಬಲ್ಲಿ ಒಂದು ಮೆಸೇಜ್ ಹಾಕಿದ್ವಿ, ಈ ಟೈಪ್ ಮೂವಿ ಮಾಡೋಣ ಅಂದರೆ 60 ನಿಮಿಷದಲ್ಲಿ ಟೋಟಲ್ 200 ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಾರ ನಮ್ಮ ಸ್ಪಾನ್ಸರ್ಸು.
ಆಲ್ಮೋಸ್ಟ್ ಒಂದು 35 to 40 ಸ್ಪಾನ್ಸರ್ಸ್ ಮಾಡಿದ್ದಾರೆ. 60 ನಿಮಿಷದಲ್ಲಿ 60ರಿಂದ 70,000 ರೂಪಾಯಿ ಕಲೆಕ್ಷನ್ ಆಗಿದೆ. ಆಮೇಲೆ 200 ಮಂದಿಗೆ ನಾವು ಈ ಟೈಪ್ ಕನ್ನಡ ಮೀಡಿಯಂ ಕನ್ನಿಕಾ ಪರಮೇಶ್ವರಿ ಸ್ಕೂಲ್ ಅವ್ರನ್ನ ತಿಮ್ಮಾಪುರ ಪೇಟೆ ಅವ್ರನ್ನ ಕರೆಸಿ ಅವರಿಗೆಲ್ಲ ಮೂವಿ ತೋರಿಸ್ತಾ ಇದ್ದೀವಿ. ಇದರಿಂದ 4 ಮಂದಿಗೆ ಒಳ್ಳೆಯದಾಗಲಿ, ಧರ್ಮದ ಬಗ್ಗೆ ಗೊತ್ತಾಗಲಿ, ಅವ್ರ ಜೀವನದಲ್ಲಿ ಮುಂದೆ ಬರಲಿ, ಆ ಶೈಲಿ ನಮ್ಮ ಭಾರತದ ಇತಿಹಾಸ ಎಲ್ಲ ತಿಳ್ಕೊಳ್ಳಿ ಅಂತ ಇದೆಲ್ಲ ಒಂದು ಚಿರು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರಕಾರ ದಿಸ್ ಇಸ್ ಫಸ್ಟ್ ಟೈಮ್ ಇನ್ ರಾಯಚೂರು ಹಿಸ್ಟ್ರಿ. ಆಮೇಲೆ ಇದು ನಮ್ಮದು 25ನೇ ವರ್ಷ ಸಿಲ್ವರ್ ಜೂಬ್ಲಿ ವಾಸಿ ಕ್ಲಬ್ ಆಗಿ. ಆಮೇಲೆ ಇದೊಂದೇ ಅಲ್ಲ, ನಾವು ಪ್ರತಿಯೊಂದು ಸೇವೆ ಮಾಡೋಕ್ಕೆ ಪ್ರಯತ್ನ ಯಾವಾಗಲೂ ಪಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಜನರಿವರು ಮರ ಗಿಡ ಹಸು ಸಗಣಿಯ ಪೂಜೆನ ಮತ್ತೆ ಇವನು ರಾಜನ ನಪುಂಸಕ. ಈ ಕೀಟಗಳನ್ನೆಲ್ಲ ನಾನು ತ್ರಿಲೋಕದ ಮೇಲೆ ಅಧಿಕಾರ ಚಲಾಯಿಸಬೇಕೆಂದರೆ ಈ ಕೀಟಗಳನ್ನು ಬಿಡು. ಇವರ ಆತ್ಮಗಳ ಮೇಲೆ ನಾವೀಗ ದಾಳಿ ಮಾಡಬೇಕಾಗಿದೆ. ಇನ್ನು ಹಲವಾರು ಮೆಟ್ಟಿಲುಗಳನ್ನು ಏರುವುದು. ತಿಮ್ಮಾಪುರಪೇಟೆ ಕನಿಕಾ ಪರಮೇಶ್ವರಿ ಶಾಲೆಯ 200 ವಿದ್ಯಾರ್ಥಿಗಳಿಗೆ ಮಹಾವತಾರ ನರಸಿಂಹ ಚಿತ್ರವನ್ನು ವಾಸವಿ ಕ್ಲಬ್ ವತಿಯಿಂದ ಪ್ರದರ್ಶಿಸಲಾಯಿತು. ವಾಸವಿ ಕ್ಲಬ್ ಕಾರ್ಯದರ್ಶಿ ಅಲ್ಲುಂಡಿ ಬದ್ರಿನಾಥ್, ಖಜಾಂಚಿ ಹರೀಶ್ ಮೈಲಾಪುರ್, ಮಾಜಿ ಅಧ್ಯಕ್ಷ ಗಂಧಲ್ ತಿಪ್ಪಯ್ಯ, ಪ್ರಾಜೆಕ್ಟ್ ಹೆಡ್ ಆರ್ಪಿ ಬಂಗಾರ್ ರಾಜ್ ಮತ್ತು ಹರೀಶ್ ರೊಂಪಳ್ಳಿ, ಸಲಹೆಗಾರ ಹಾರಿ ವಿಲ್ಲಿ ಸಂತೋಷ್, ಕೆ ಪ್ರಶಾಂತ್, ಸದಸ್ಯರಾದ ಬದರ್ದಿನ್ನಿ ರಮೇಶ್, ಡಿ ಮಂಜು, ಪಿ ಕಿಶೋರ್, ಆರ್ ಪ್ರವೀಣ್, ಮಟಮಾರಿ ರಾಜೇಶ್, ಜಿ ಅಭಿಷೇಕ್ ಸೇರಿದಂತೆ ಅನೇಕರು ಇದ್ದರು. ನಗರ ಸಮೀಪದ ಬೈಪಾಸ್ ರಸ್ತೆಯಲ್ಲಿ ರಸ್ತೆ ಬಾಂಡ್ ಕಲ್ಲಿಗೆ ಕಾರು ಡಿಕ್ಕಿ ಹೊಡೆದು ಪಲ್ಟಿಯಾಗಿದ್ದರಿಂದ ಓರ್ವ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 5 ಗಾಯಗೊಂಡಿರುವ ಘಟನೆ ಇಂದು ಬೆಳ್ಳಂಬೆಳಗ್ಗೆ 5 ಗಂಟೆ ಸುಮಾರಿಗೆ ನಡೆದಿದೆ. ತಾಲೂಕಿನ ಬೈಪಾಸ್ ರಸ್ತೆಯ ಮನ್ಸಲಾಪುರ ಕ್ರಾಸ್ ಬಳಿ ಘಟನೆ ನಡೆದಿದ್ದು, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೊಟ್ರೇಶ್ವರ ಗ್ರಾಮದ ಹಾಜಿರಾ ವಯಸ್ಸು 65 ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ. ಇಶಾನ್ ಅಬ್ದುಲ್, ಇಲಾನ್ ಇಸ್ಮಾಯಿಲ್, ಮೊಹಮ್ಮದ್ ಇಜಾನ್, ಮೊಹಮ್ಮದ್ ಇಮ್ರಾನ್ ಎಂಬುವವರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಆರ್ಟಿಒ ಅಧಿಕಾರಿಗಳು ತಮ್ಮ ವಾಹನದಲ್ಲಿ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಉಡುಪಿಯಿಂದ ಹೈದರಾಬಾದ್ಗೆ ಪ್ರವಾಸಕ್ಕೆ ತೆರಳುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಈಗ ಒಳಗೆ ತಗೋಬೇಕಿತ್ತು. ಬಾಬು ಆಕ್ಸಿಡೆಂಟ್ ಆಗಿಬಿಟ್ಟು ಅಪಘಾತಕ್ಕೆ ವೇಗವಾಗಿ ವಾಹನ ಚಾಲನೆಯೇ ಕಾರಣವೆಂದು ಹೇಳಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹತ್ವಾಂಶಿ ಯೋಜನೆಯ ಯಶಸ್ವಿಯ ಎಲ್ಲ ಇಲಾಖೆಗಳ ಸಂಘಟಿತ ಪ್ರಯತ್ನ ಅವಶ್ಯ. ಈಶ್ವರ್ ಕುಮಾರ್ ಕಾಂದು. ಭೋವಿ ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಕಡಿತ ವಿರೋಧಿಸಿ ಆಗಸ್ಟ್ 8ರಂದು ಬೃಹತ್ ಪಾದಯಾತ್ರೆ. ನಾಗರಾಜ್. ದೇವದುರ್ಗದಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಸಚಿವ ದರ್ಶನಾಪುರ್. ಹನುಮಂತ ಬಂಗಿ ಆರೋಪ. ಬಿಜೆಪಿ ಯುವ ಮುಖಂಡ ಸನ್ನಿ ರೋನಾಲ್ಡ್ ಜನ್ಮದಿನ.
ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲ ವಿತರಣೆ. ವಾಸವಿ ಕ್ಲಬ್ನಿಂದ ನರಸಿಂಹ ಅವತಾರ ಚಿತ್ರ ಮಕ್ಕಳಿಗೆ ವೀಕ್ಷಣೆಗೆ ವ್ಯವಸ್ಥೆ. ಮನ್ಸಲಾಪುರ ಕ್ರಾಸ್ ಬಳಿ ಕಾರ್ ಪಲ್ಟಿ, ಕುಂದಾಪುರ ಮೂಲದ ಮಹಿಳೆ ಸಾವು, 5 ಜನರಿಗೆ ಗಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.